morning, dear students. Today's topic is 2-column cash book. ನಾವು ಈಗಾಗಲೇ 2 ಲೆಕ್ಕವನ್ನು ಮಾಡಿದ್ದೀವಿ. ಈಗ ಇನ್ನೊಂದು ಲೆಕ್ಕವನ್ನು ಮಾಡೋಣ. ಇದು 12 ಮಾರ್ಕ್ಸ್ ಪ್ರಾಬ್ಲಮ್. ಸೊ ತುಂಬ ಈಸಿ ಇದೆ ಲೆಕ್ಕ, ಹಾಗಾಗಿ ನೀವು ಇದನ್ನು ಚೆನ್ನಾಗಿ ನೋಡಿ ಕಲ್ತ್ಕೊಳ್ಳಿ. ಪ್ರಾಬ್ಲಮ್ ಲೈಕ್ ದಿಸ್: prepare 2-column cash book from the following transaction. 1/12/2019, cash in hand 22,500 and cash at bank 10,000. 2/12/19, purchased goods for cash 5,000. 5/12/19, paid insurance by check 3,000. 8/12/19, deposited into bank 6,000. 12/12/19, cash sales 12,000. 18/12/19, received check from Ravi 2,000. 20th/12/19, Ravi's check deposited into bank. 30th/12/19, withdrawn cash for personal use 1,000. So ಈಗ ರೂಲ್ ಹಾಕ್ಕೋಬೇಕು. ಆ್ಯಂಡ್ ಆಲ್ರೆಡಿ ಪ್ರಾಬ್ಲಮನ್ನು ಮಾಡಿ ಆಗಿದೆ, ನಾನು ನಿಮಗೆ ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ಇಲ್ಲಿ 2-column ಕ್ಯಾಶ್ ಬುಕ್. ಕಾಲಮ್ಸ್ ಆರ್ ಲೈಕ್ ದಿಸ್: date, receipt, ledger folio, cash and bank column, and date, payment, ledger folio, cash and bank column. So this is debit side or receipt side. ನಾವು ಇಂದಿನ ಪ್ರಾಬ್ಲಮಲ್ಲಿ ಹೇಳಿದ್ದೀನಿ. ಆ್ಯಂಡ್ ದಿಸ್ ಈಸ್ ಪೇಮೆಂಟ್ ಸೈಡ್. ಫಸ್ಟ್ 1/12/2019ಕ್ಕೆ 1/12/2019. ಸೊ ದ ಕ್ಯಾಶ್ ಬ್ಯಾಲೆನ್ಸ್ ಈಸ್ 22,500 ಆ್ಯಂಡ್ ಬ್ಯಾಂಕ್ ಬ್ಯಾಲೆನ್ಸ್ ಈಸ್ 10,000. ಸೊ ನಾವು ಅದನ್ನು ಏನಂತ ಬರೀಬೇಕು? ಡೆಬಿಟ್ ಸೈಡ್, ರೆಸಿಟ್ ಸೈಡಲ್ಲಿ to balance brought down. In the cash column alli cash amount and in the bank column nalli bank amount. Okay, next 2/12/19, purchased goods for cash. So purchases of goods is a payment. So now payment side alli by purchase. 2/12/19 by purchase. This is a cash purchase, adrinda ನಾವು ಕ್ಯಾಶ್ ಕಾಲಮ್ನಲ್ಲಿ ಎಂಟ್ರಿ ಕೊಡ್ತೀವಿ. ನೆಕ್ಸ್ಟ್ 5/12/19, paid insurance by check rupees 3,000. So ಇನ್ಶೂರೆನ್ಸ್ ಈಸ್ ಅ ಪೇಮೆಂಟ್. ಸೊ ಪೇಮೆಂಟ್ ಸೈಡ್ನಲ್ಲಿ ಆರ್ ಕ್ರೆಡಿಟ್ ಸೈಡಲ್ಲಿ ನಾವೇನಂತ ಬರಿತೀವಿ? 5/12/19 ಬೈ ಇನ್ಶೂರೆನ್ಸ್. ಸೊ ಇಟ್ ಈಸ್ ಪೇಯ್ಡ್ ಬೈ ಚೆಕ್, ಆದ್ದರಿಂದ ನಾವು ಬ್ಯಾಂಕ್ ಕಾಲಮ್ನಲ್ಲಿ ಎಂಟ್ರಿ ಕೊಡ್ತೀವಿ, ಇನ್ಶೂರೆನ್ಸ್ ಇನ್ ದ ಬ್ಯಾಂಕ್ ಕಾಲಮಲ್ಲಿ. ನೆಕ್ಸ್ಟ್ 8/12/19, deposited into bank, cash deposited into the bank. So when the cash is deposited into the bank, it is contra entry. So we have to write C in the ledger folio column. ಏನು ಎಂಟ್ರಿ ಹೇಗಪ್ಪ ಅಂದರೆ, ಸೊ ವೆನ್ ದ ಕ್ಯಾಶ್ ಡೆಪಾಸಿಟಿಗೆ ಒಂದು ಎಂಟ್ರಿ ಬೈ ಬ್ಯಾಂಕ್, ಕ್ಯಾಶ್ ಡೆಪಾಸಿಟ್ ಆಗುತ್ತೆ. ಸೊ 6,000 ಇನ್ ದ ಕ್ಯಾಶ್ ಕಾಲಮ್ನಲ್ಲಿ ಆ್ಯಂಡ್ ಸೇಮ್ ಎಂಟ್ರಿ ವಿಲ್ ಬಿ ಎಂಟರ್ಡ್ ಆನ್ ರೆಸೀಟ್ ಸೈಡ್ ಟು ಕ್ಯಾಶ್ in the bank column. This is contra entry. When the cash is deposited into the bank, the contra entry anna baritivi. Source C indicates contra entry. Here illi nodi illondu entry. So on the payment side by bank, write C in the cash column alli, and in the receipt side to cash in the bank column. Next one 12/12/19, cash sales 12,000. So sale of a goods. So sale of a goods through the cash. So adrinda sale is a receipt side. 12/12/19, two sales, cash sales adrinda cash column nalli. Next 18/12/19, received check from Ravi 2,000. See here, check is received from Ravi, not deposited or not remitted to the bank. ಅದರಿಂದ ಇದನ್ನು ನಾವು ಕ್ಯಾಶ್ ರೆಸೀಟ್ ಅಂತಲೇ ಕನ್ಸಿಡರ್ ಮಾಡ್ತೀವಿ. ಡೇಟ್ ಈಸ್ 12/18/19. ನೋಡಿ 12/18/19 12 ಇಲ್ಲಿ
18/12/19. The date is received check from Ravi to Ravi. To Ravi's check is treated as cash. ಸೊ ಕ್ಯಾಶ್ ರೆಸೀಟ್ ಅದರಿಂದ ನಾವಿಲ್ಲಿ ಚೆಕ್ಕನ್ನು ಇನ್ನು ನಾವು ಡೆಪಾಸಿಟ್ ಮಾಡದೇ ಇರೋ ಕಾರಣದಿಂದ ಅದನ್ನು ನಾವು ಕ್ಯಾಶ್ ಕಾಲಮ್ನಲ್ಲಿ ಹಾಕ್ತೀವಿ. ಸೊ ದ ಅಮೌಂಟ್ ಈಸ್ 2000. ನೆಕ್ಸ್ಟ್ 20/12/19 ದ ಸೇಮ್ ಚೆಕ್, ರವೀಸ್ ಚೆಕ್ ಡೆಪಾಸಿಟೆಡ್ ಇನ್ ಟು ದ ಬ್ಯಾಂಕ್. ಈಗ ಈ ಚೆಕ್ಕನ್ನು ನಾವೇನು ಮಾಡ್ತೀವಿ, ಬ್ಯಾಂಕಿಗೆ ಡೆಪಾಸಿಟ್ ಮಾಡೋದ್ರಿಂದ ಸೊ ವೆನ್ ದ ಕ್ಯಾಶ್ ಆರ್ ಚೆಕ್ ಡೆಪಾಸಿಟೆಡ್ ಟು ದ ಬ್ಯಾಂಕ್, it becomes contra entry. The same check is deposited into the bank on 18/12. Sorry, date 18/12/19 by bank. Cash column, right? C ಕಾಂಟ್ರಾ ಎಂಟ್ರಿ, ಇದು ಕಾಂಟ್ರಾ ಎಂಟ್ರಿ ಅದರಿಂದ ಸೊ ರವೀಸ್ ಚೆಕ್ ಡೆಪಾಸಿಟೆಡ್ ಇನ್ ಟು ದ ಬ್ಯಾಂಕ್ ಇಲ್ಲಿ ಕಾಂಟ್ರಾ ಎಂಟ್ರಿ. ಸೊ ದ ಅಮೌಂಟ್ ಈಸ್ 2000. ಸೊ ರೈಟ್ ಸಿ ಇನ್ ದ ಲೆಡ್ಜರ್ ಫೋಲಿಯೋ ಕಾಲಮ್. Then next one, so the same ಆ ಕಾಂಟ್ರಾ ಎಂಟ್ರಿಗೆ ಕರೆಸ್ಪಾಂಡೆಂಟ್ ಆಗಿ ರೆಸೀಟ್ ಸೈಡಲ್ಲಿ ಟು ಕ್ಯಾಶ್ ಏನಾಗಬೇಕು, ಇಲ್ಲಿ ಬ್ಯಾಂಕ್ ಕಾಲಮಿಗೆ ನಾವು ಎಂಟ್ರಿಯನ್ನು ಕೊಡಬೇಕು. ರೈಟ್ ಸಿ. ಓಕೆ, ನೆಕ್ಸ್ಟ್ ಲಾಸ್ಟ್ ಒನ್ 30/12/19 ವಿಡ್ರಾನ್ ಕ್ಯಾಶ್ ಫಾರ್ ಪರ್ಸ್ನಲ್ ಯೂಸ್. ಕ್ಯಾಶ್ ಈಸ್ ವಿಡ್ರಾನ್ ಫಾರ್ ಪರ್ಸ್ನಲ್ ಯೂಸ್ ಆದ್ದರಿಂದ ಇದನ್ನು ಡ್ರಾಯಿಂಗ್ ಅಂತ ಕನ್ಸಿಡರ್ ಮಾಡ್ತೀವಿ. 30/12 ಬೈ ಡ್ರಾಯಿಂಗ್ 1000. ಸೊ ದಿಸ್ ಈಸ್ ಕ್ಯಾಶ್ ವಿಡ್ರಾನ್ ಆದ್ದರಿಂದ ಕ್ಯಾಶ್ ಕಾಲಮ್ನಲ್ಲಿ 1000. ನಾವು ಆಲ್ ದ ಟ್ರಾನ್ಸಾಕ್ಷನ್ ಈಸ್ ಕಂಪ್ಲೀಟೆಡ್. ಮೇಕ್ ಅ ಟೋಟಲ್ ಆಫ್ ದ ಡೆಬಿಟ್ side. So the total of the debit side is 36,500 of the cash column, and bank column total is 18,000. ಆ ಟೋಟಲ್ನ ನಾವು ಏನು ಪೇಮೆಂಟ್ ಸೈಡ್ನಲ್ಲಿ ರೆಕಾರ್ಡ್ ಮಾಡ್ತೀವಿ. 36,500 ಆ್ಯಂಡ್ 18,000. ದ ಡಿಫ್ರೆನ್ಸ್ ಬಿಟ್ವೀನ್ ದ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಸೈಡ್ ಇನ್ ಬ್ಯಾಲೆನ್ಸಿಂಗ್ ಅಂತ ಹೇಳ್ತೀವಿ. ಸೊ ಕ್ಯಾಶ್ ಕಾಲಮ್ ಬ್ಯಾಲೆನ್ಸ್ ಈಸ್ 22,500 ಆ್ಯಂಡ್ ದ ಬ್ಯಾಂಕ್ ಕಾಲಮ್ 15,000. ಸೊ ದ balance carried down at the end of the month 36,500 and 18,000. So this balance is brought down to the next month on 1/1/20. To balance brought down 22,500 and 15,000. Okay, thank you. I will move on to the next problem. ನೋಡಿ ಪ್ರಾಬ್ಲಮ್ ಈ ಥರ ಇದೆ. ಪ್ರಿಪೇರ್ 2 ಕಾಲಮ್ ಕ್ಯಾಶ್ ಬುಕ್. 1/5/14 ಬ್ಯಾಲೆನ್ಸ್ ಆಫ್ ಕ್ಯಾಶ್ ಇನ್ ಹ್ಯಾಂಡ್ 4,000 ಆ್ಯಂಡ್ ಎಟ್ ಬ್ಯಾಂಕ್ 20,000. 5/5/14 ಕ್ಯಾಶ್ ಸೇಲ್ಸ್ 9,000. 7/5/14 purchased goods by check rupees 2,000. Next 9/5/14 purchased furniture by check 6,000. 14/5/14 deposited to bank 7,000. 16/5/14 paid wages 2,000. 24/5/14 rent paid by check 4,000. Next 25/5/14 withdrawn from bank 5,000. So problem ಈ ರೀತಿ ಇದೆ, ನಾವೀಗ ಸಾಲ್ವ್ ಮಾಡೋಣ. So first you have to write the headings to column cash book and rule the 2 column cash book. Date, receipt, ledger folio, cash and bank. Again date, payment, ledger folio, cash and bank. See, problem ಒಂದೊಂದೇ ಓದಿ ಹೇಳ್ತಾ ಬರ್ತೀನಿ. Balance of cash in hand. So first on the date of 1st May 2014, 2 balance brought down. So the amount is
cash amount is in the cash column and the bank balance is in the bank column, 4,000 and 20,000. Next, 5,515 cash sales. Sale of goods is a receipt. 2 sales, 5,514, 2 sales in the cash column. Next, 7,514 purchased goods by check, rupees 2,000. So it's a purchase, the payment 7,514 by purchase, check adrinda in the bank column. Next, purchased furniture by check on the date of 9/5/14, the amount is 6,000. So 9,514 buy furniture, rupees 6,000 in the bank column, check adrinda bank column. Next one, 14/5/14 deposited to the bank, rupees 7,000. So cash deposited to the bank is a contra entry. Contra entry adrinda ನಾವು ಎರಡೂ ಕಡೆಗೆ ರೆಕಾರ್ಡ್ ಮಾಡಬೇಕು. On the credit side by bank and in the cash column write C contra ಅಂತ ಬರೀರಿ. Same 14/5/14 to cash in the bank column. So in the ledger folio column C ಅಂತ ತೋರಿಸ್ಬೇಕಾಗತ್ತೆ. ನೆಕ್ಸ್ಟ್ 16/5/14 paid wages. So the wages is a expenses or the payment. So the buy wages 16th. So the cash ಇಲ್ಲಿ ಪೇಮೆಂಟ್ ಆಗಿರೋದ್ರಿಂದ in the cash column ನಲ್ಲಿ ಬರಿತೀವಿ. Next 24/5/14 rent paid by check 4,000. So rent is a payment. ನಾವು ಪೇಮೆಂಟ್ ಅಲ್ಲಿ ಏನು 24/5 by rent. So check adrinda ನಾವು ಬ್ಯಾಂಕ್ ಕಾಲಮ್ ಅಲ್ಲಿ ತೋರಿಸ್ತೀವಿ. Then the last one is 29/5/14 withdrawn from bank, rupees 5,000. Cash withdrawn from the bank for office use is a contra entry. ಇಲ್ಲಿ ಕ್ಯಾಶ್ ಬ್ಯಾಲೆನ್ಸ್ ಹೆಚ್ಚಾಗತ್ತೆ and the bank balance ಕಡಿಮೆ ಆಗೋದ್ರಿಂದ ನಾವು ಎರಡೂ ಕಡೆ ಎಂಟ್ರಿ ಕೊಡ್ತೀವಿ. ಸೊ ಕಾಂಟ್ರಾ ಎಂಟ್ರಿ ಕೊಡ್ತೀವಿ ಇದೀವಿ. ಸೊ 29/5/14 to bank. So cash is received from the bank. So in the cash column to bank 5,000 and the same transaction ಗೆ contra entry in the payment side 29/5/14 by cash bank column. So bank ಇಂದ ಕ್ಯಾಶ್ ಹೋಗುತ್ತೆ. ಸೊ ಕ್ಯಾಶ್ ಆಫೀಸಿಗೆ ಬ್ಯಾಂಕಿಂದ ಬರುತ್ತೆ. ಅವೆರಡಕ್ಕೂ ನಾವು ಎಂಟ್ರಿಯನ್ನು ಕೊಡ್ತೀವಿ. ಇಲ್ಲಿ ಬಾಯ್ ಕ್ಯಾಶ್ contra in the bank column and to bank in the cash column. So when the problem is completed, now ಏನು ಮಾಡೋಣ, ಟೋಟಲ್ ಮಾಡೋಣ. ಟೋಟಲ್ ಆಫ್ ದ ಡೆಬಿಟ್ ಸೈಡ್ ಆರ್ ದ ರೆಸೀಟ್ ಸೈಡ್. ಸೊ ನೋಡ್ಕೊಳ್ಳಿ, 18,000. The total of the cash column is 18,000 and total of the bank column is 27,000. ಸೊ ನಾವು ಅದನ್ನು ಕ್ರೆಡಿಟಿಗೆ ಹಾಕ್ತೀವಿ ಅಥವಾ ಪೇಮೆಂಟ್ ಸೈಡಲ್ಲಿ ಸೇಮ್ ಟೋಟಲ್ನ 18,000 ಆ್ಯಂಡ್ ದ 27,000. ಸೊ ನಾವು ಕ್ರೆಡಿಟ್ ಸೈಡ್ ಅಥವಾ ಪೇಮೆಂಟನ್ನು ಕಳೆದಾಗ ನಮಗೆ ಬ್ಯಾಲೆನ್ಸ್ ಎಷ್ಟು ಉಳಿಯುತ್ತೆ ಅಂದರೆ 18,000 ನಾವು ಎಕ್ಸ್ಪೆನ್ಸಸ್ ಆರ್ ಪೇಮೆಂಟನ್ನು ಕಳೆದು 9,000 ಉಳಿದಿದೆ. ಆ್ಯಂಡ್ ಇನ್ ದ ಬ್ಯಾಂಕ್ ಕಾಲಮಲ್ಲಿ 10,000. ದ ಡಿಫ್ರೆನ್ಸ್ ಬಿಟ್ವೀನ್ ದ ಟೋಟಲ್ ಆಫ್ ದ ಡೆಬಿಟ್ ಆ್ಯಂಡ್ ದ ಟೋಟಲ್ ಆಫ್ ದ ಕ್ರೆಡಿಟ್. ಸೊ that the balance is 10,000. ಸೊ ಈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಅಂತ ಎಟ್ ದ ಎಂಡ್ ಆಫ್ ದ ಮಂತಲ್ಲಿ ಬರಿತೀವಿ. ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್. ದಿಸ್ balance is brought down to the next month in the opposite side on 1/6/14 to balance brought down 9,000 in the cash column and the bank balance is 10,000. So idu 12
ಅಲ್ಮಾಸ್ ಪ್ರಾಬ್ಲಮ್ ಲೆಕ್ಕವನ್ನು ಕ್ಲೀನಾಗಿ ಬರ್ಕೊಂಡು ನೀವು ಸಾಲ್ವ್ ಮಾಡಿರಿ. ಸೊ ಈಸಿ ಆಗುತ್ತೆ, ಇದು ಕಂಪಲ್ಸರಿ. ಸೊ ನೀವು ಇದನ್ನು ಕಲ್ತ್ಕೋಬೇಕು. ಇಲ್ಲಿಗೆ ನಾನು 2 ಕಾಲಮ್ ಕ್ಯಾಶ್ ಬುಕ್ಕನ್ನು ಮುಗಿಸ್ತಾ ಇದ್ದೀನಿ. ದ ನೆಕ್ಸ್ಟ್ ಟಾಪಿಕ್ ಈಸ್ ಪೆಟ್ಟಿ ಕ್ಯಾಶ್ ಬುಕ್. ನಾವು ಅದನ್ನು ಇನ್ನೊಂದು ಸೆಷನ್ನಲ್ಲಿ ಮುಂದುವರಿಸೋಣ. ಥ್ಯಾಂಕ್ ಯು.